ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನೊಂದು ಕಷಾಯ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ತುಂಬ ಒಂಥರ ಕಫ ಕೆಟ್ಟದಾಗ್ಬಿಟ್ಟಿತ್ತು. ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕೆ ಹೋಗಿಲ್ಲ, ಅಷ್ಟು ಹಿಂಸೆ ಆಯ್ತಾಯಿತ್ತು. ಆಮೇಲೆ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಈ ಥರ ಮಾಡ್ಕೊಂಡು ಕುಡಿ ಅಂತ. ಅದು ಮಾಡ್ಕೊಂಡು ಕುಡಿದ್ಮೇಲೆ ಎಷ್ಟೋ ಸಮಾಧಾನಾಗಿ ಕೆಲಸ ಎಲ್ಲ ಮಾಡ್ಕೊಂಡಿದ್ದು ಗೊತ್ತಾ. ಅದು ಯಾವ ಕಷಾಯ ಅಂತ ನಾನು ತೋರಿಸ್ತೀನಿ ಬನ್ನಿ. ಇವಾಗ ನಾನಿಲ್ಲಿ ಗ್ಯಾಸ್ ಹಚ್ಕೊತಾ ಇದ್ದೀನಿ ನೋಡಿ. ಗ್ಯಾಸ್ ಹಚ್ಕೊಂಡು, ಅಯ್ಯೋ ಗ್ಯಾಸೇ ಆಫ್ ಮಾಡಿಟ್ಟಿದ್ದೀನಿ. ಇವಾಗ ಓಕೆ. ಮೊದಲು ನಾನು ಇಲ್ಲಿ ಗ್ಯಾಸ್ ಹಚ್ಕೊತಾ ಇದ್ದೀನಿ. ಒಂದು ಪಾತ್ರೆನ ಇಡ್ತಾ ಇದ್ದೀನಿ. ಪಾತ್ರೆ ಇಟ್ಬಿಟ್ಟು ಒಂದು ಅರ್ಧ ಮಿಳೆ ನಾನು ಇಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ನಿಜವಾಗ್ಲೂ ಎಷ್ಟು ಆರಾಮಾಯಿತು ಗೊತ್ತಾ ಇದು ಮಾಡ್ಕೊಂಡು ಕುಡಿದ್ಮೇಲೆ. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನಾನು ಅದಕ್ಕೆ. ಮಕ್ಳಿಗೆ ಕೊಟ್ರೂ ಚೆನ್ನಾಗಿರುತ್ತೆ ಅಂತ ಏನು ಜಾಸ್ತಿ ಕೈ ಇರೋ ಅಂಥ ಔಷಧಿನೂ ಅಲ್ಲ. ಇನ್ನೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀರು ಹಾಕ್ಬಿಟ್ಟು ಮೊದಲಿಗೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಲವಂಗ ಮತ್ತು ಕಾಳು ಮೆಣಸು ಎರಡು ಕುಟ್ಬಿಟ್ಟು ಹಾಕ್ತೀನಿ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಅದೆಲ್ಲ ಇಲ್ಲಿ ಕಾಣಿಸೋದೇ ಇಲ್ಲ. ಪಕ್ಕದ ಮನೆಗೆ ಜಾಸ್ತಿ ಸೌಂಡ್ ಕೇಳುತ್ತೆ. ಏನೋ ದಾಂಡು ಹೊಡಿತಾ ಇರ್ತೀವಿ ಗೋಡೆಗೆ ಅನ್ನಿಸ್ತಂತೆ ಅವರಿಗೆ, ಅಷ್ಟು ಶಬ್ದ ಥರ ಮಾಡಿದಾಗಿಲ್ಲ. ಇವಾಗ ಕಾಳು ಮೆಣಸನ್ನು ಸಹ, ಕಾಳು ಮೆಣಸು ಮತ್ತು ಲವಂಗ ಎರಡು ಕುಟ್ಟಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ನೋಡಿ, ಇಷ್ಟು ಶುಂಠಿನ ಸುಲ್ಕೋಬೇಕು. ಸುಲ್ಕೊಂಡು ಇದ್ರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಜಜ್ಜಬೇಕು. ನಾನು ಬೆಳಗ್ಗೆ ಅವ್ರು ಹೇಳ್ದಾಗ ಮಾಡ್ಕೊಂಡು ಕುಡಿದೆ, ಫುಲ್ಲು ಆರಾಮಾಯಿತು. ಈ ಥರ ಒಳ್ಳೆ ಮನೆ ಮದ್ದುಗಳಿಗೆ ನಾವು ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಶುಂಠಿನ ತಗೊಂಡು ಅದನ್ನು ಜಜ್ತಾ ಇದ್ದೀನಿ ನೋಡಿ. ಫೋನ್ನ ನಾನು ಮೇಲೆ ಇಟ್ಬಿಟ್ಟಿದ್ದೀನಿ. ಅದನ್ನು ಜಜ್ಜಿ ಇವಾಗ ಹಾಕ್ತಾಯಿದ್ದೀನಿ ನೀರಲ್ಲಿ. ಮತ್ತು ಒಂದು ಸ್ವಲ್ಪ ತುಳಸಿ ಬೆಳಗ್ಗೆ ಕಿತ್ಕೊಬಂದಿಟ್ಟಿದ್ದು. ಇವಾಗ ತುಳಸಿನೂ ಸಹ ನಾನು ಹಾಕ್ತಾಯಿದ್ದೀನಿ. ಮತ್ತು ಬೆಲ್ಲ ನಿಮ್ಮ ಹತ್ರ ಯಾವುದಿರುತ್ತೆ ಅದು ತಗೊಳ್ಳಿ. ನಾನಿಲ್ಲಿ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಅಂಗಡಿಲಿ ಸಿಗುತ್ತಲ್ಲ ಅಚ್ಚು ಬೆಲ್ಲ, ಅದನ್ನು ತೊಗೊಂಬಂದಿದ್ದೀನಿ. ನಮ್ಮ ಊರ ಕಡೆ ಆದರೆ ಎಲ್ಲ ನಾಟಿ ಬೆಲ್ಲ ಸಿಗುತ್ತೆ, ಅಂದರೆ ಪ್ಯೂರ್ ಬೆಲ್ಲ ಅಲ್ಲೇ ತಯಾರು ಮಾಡಿರೋದು. ಸ್ವಲ್ಪ ಬೆಲ್ಲ ಹಾಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳೋಣ. ಒಟ್ಟಲ್ಲಿ ಬೆಲ್ಲದ ಕಷಾಯ ಕುಡಿಯೋದ್ರಿಂದ ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ, ಆದರೆ ಕಫನೂ ಕಮ್ಮಿ ಆಗುತ್ತೆ ಅಂತ ನನಗೆ ನಿಜವಾಗಿ ಇವತ್ತು ಗೊತ್ತಾಯಿತು. ಏನು ಗೊತ್ತಾ, ನನಗೆ ಜಾಸ್ತಿ ಕಫ ಅಂದರೆ ಓಡಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ದೂರನೂ ನಡೆಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಬೆಳಿಗ್ಗೆ ಅರ್ಧ ದಾರಿವರೆಗೂ ಕರ್ಕೊಂಡೋಗಿ ಸ್ಕೂಲಿಗೆ ಹೋಗೋಕ್ಕಾಗ್ದಲ್ಲೇ ರೋಡಲ್ಲೇ ಕುತ್ಕೊಂಡು ವಾಪಸ್ ಎದ್ದು ಬಂದೆ ಮನೆಗೆ. ಅಷ್ಟು ಆಯಾಸ ಆಯಿತು. ಕಫ ಕೂತ್ಕೊಂಡ್ರೆ ಹಾಗೆ. ಮುಂಚೆ ಎಲ್ಲ ಏನಿರಲಿಲ್ಲ, ನಾನು ಚೆನ್ನಾಗಿದೆ ಮುಂಚೆ. ಕೊರೋನಾ ಇಂಜೆಕ್ಷನ್ ತಂದಮೇಲೆ ಒಂದೊಂದೇ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಯಾಕಾದರೂ ಹಾಕಿಸ್ಕೊಂಡೆ ಅನಿಸುತ್ತೆ ಇವಾಗ. ಆವಾಗೆಲ್ಲ ತಾಂಡಿಲ್ಲ ಅಂದರೆ ಬಸ್ ಹತ್ತಿಸ್ತಾ ಇರಲಿಲ್ಲ, ಆಮೇಲೆ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಎರಡೆರಡು ತಾಂಡಿತ್ತು. ಮುಂಚೆ ನನಗೆ ತಲೆನೋವು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಇವಾಗ ನೋಡಿ, ನಾನಿಲ್ಲಿ ಬೆಲ್ಲ ತಂದಿದ್ದೀನಿ. ಬೆಲ್ಲನ ನಾನು ಕಟ್ ಮಾಡಿದ್ದೀನಿ, ಚಾಕುಲಿ ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಕಷಾಯಲ್ಲೂ ನೋಡೋಣ, ಇನ್ನೊಂಚೂರು ಹಾಕಿದ್ರೂ ಹಾಕ್ತೀನಿ. ಬೆಲ್ಲ ಏನು ಗೊತ್ತಾ, ಸಕ್ಕರೆ ಜಾಸ್ತಿ ತಿನ್ನಬಾರ್ದು. ಬೆಲ್ಲ ತಿನ್ನೋದ್ರಿಂದ ಏನಿಲ್ಲ, ಬೆಲ್ಲ ತಿನ್ಬೋದು. ಗಮ್ ಅಂತ ಇದೆ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು.
ಇಷ್ಟೇ ಅಲ್ಲ, ಅರಿಶಿಣದಲ್ಲೂ ಹಾಗೆ ಏನೇ ಇದ್ರೂ ಕಮ್ಮಿ ಆಗುತ್ತೆ ಅರಿಶಿಣ ಕುಡಿಯೋದ್ರಿಂದ. ಕೆಲವರು ಅರಿಶಿಣದ ಹಾಲೆಲ್ಲ ಕುಡಿತಾರೆ ಗೊತ್ತಾ. ಅರಿಶಿಣದಲ್ಲಿ ಒಳ್ಳೊಳ್ಳೆ ಗುಣ ಇರುತ್ತಂತೆ. ಅರಿಶಿಣ, ಈ ಬೆಲ್ಲ, ಶುಂಠಿ ಅದರಲ್ಲೆಲ್ಲ ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂಚೂರು ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕ್ತೀನಿ ನಾನು. ಜಾಸ್ತಿ ಬೇಡ, ಅಡುಗೆ ಅರಿಶಿಣನೇ ತಗೊಳ್ಳಿ, ಜಾಸ್ತಿ ಬೇಡ, ಒಂಚೂರು ಸಾಕು ಅಷ್ಟೇ. ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದು ಅದು ಹೇಗೆ ಹಾಕಬೇಕು ಅಂದರೆ ಒಂದು ಸ್ವಲ್ಪ ಹಾಕಬೇಕು. ಒಂದು ಸ್ವಲ್ಪ ಆದ್ರೇ 1 ಲೀಟ್ರ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಆದಾಗ ಅದು ಕಷಾಯ. ಇಲ್ಲ ಹಂಗೆ ಕುಡಿದ್ಬಿಟ್ರೆ ಅದು ಕಲ್ಗಚ್ಚು. ಫುಲ್ ನೀರು ಜಿಂಕ್ ಹೋಗ್ಬೇಕು ಅದು ನಾವು ಕುಡಿಬೇಕು ಅಂದರೆ. ಬೇಯ್ತಾ ಇದೆ ಚೆನ್ನಾಗಿ, ಫುಲ್ ಗಮ್ ಅಂತ ಇದೆ. ಇವತ್ತಿನ ವ್ಲಾಗಲ್ಲಿ ನಾನೇನು ಅಡುಗೆ ಮಾಡೋದು ಅವೆಲ್ಲ ಏನೂ ತೋರಿಸಿಲ್ಲ. ಯಾಕಂದರೆ ನಾವು ಚೆನ್ನಾಗಿದ್ರೇ ಅದೆಲ್ಲ ಮಾಡೋಕ್ಕಾಗೋದು. ಈ ಕಷಾಯನೇ ಏನು ತೋರಿಸ್ತಿರ್ಲಿಲ್ಲ ನಾನು ತೊಗೊಂಡಿದ್ದೆ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತಲ್ಲ, ಹಾಗಾಗಿ ನಾನು ತೋರಿಸ್ತಾ ಇರೋದು. ಇಲ್ಲಾಂದರೆ ಇದನ್ನು ತೋರಿಸ್ತಾ ಇರಲಿಲ್ಲ. ಆದರೂ ಚೆನ್ನಾಗಿ ಕುದೀತಾ ಇದೆ. ಕುದೀಲಿ ಇನ್ನೂ ಸ್ವಲ್ಪ ಕುದೀಲಿ, ಫುಲ್ಲು ಜಿಂತೋಗ್ಲಿ ನೀರೆಲ್ಲ. ಅಷ್ಟು ನೀರು, 1 ಗ್ಲಾಸ್ ನೀರು ಹಾಕಬೇಕು. ಅಷ್ಟು ನೀರು ಏನಿದೆಯಲ್ಲ ಅದು 1 ಗ್ಲಾಸ್ ಹಾಕಬೇಕು. ನಾನು ಅರ್ಧ ಅಂದರೆ 3/4 ಮೇಲೆ ನೀರು ಹಾಕಿದ್ದೀನಿ 2 ಸರಿ. ಅದು ಬೆಂದು 1 ಗ್ಲಾಸ್ ಆದಾಗ ಮಾತ್ರ ಅದು ಕಷಾಯ. ಸಂಜೆ ಆಗ್ತಲ್ವಾ, ಒಟ್ಟು ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಮಾಡ್ಕೊಂಡು ಕುಡ್ದಾಗ ಚೆನ್ನಾಗಿತ್ತು. ಅವ್ರು ಹೇಳಿದ ತಕ್ಷಣ ಮಾಡ್ಕೊಂಡು ಕುಡಿದೆ. ಪಾಪ ಅವರೇ ಕಿತ್ಕೊಟ್ರು ತುಳಸಿ ಎಲ್ಲ. ಎಲೆ ಬೇಕಾದರೂ ಹಾಕ್ಕೋಬೋದು ಅಂದರು. ನಮಗೆ ಎಲೆ ಸಿಕ್ಕಿಲ್ಲ, ಹಾಗಾಗಿ ನಾನು ಎಲೆ ಏನೂ ತಗೊಂಡಿಲ್ಲ. ಇದು ಬೆಂದು ಸ್ವಲ್ಪ ಕಮ್ಮಿ ಆಗಲಿ. ನೋಡಿ, ಇದು ಫೈನಲಾಗಿ ಬೆಂದು ಎಷ್ಟಾಗಿದೆ ಅಂತ ನೋಡಿ. ಕಮ್ಮಿ ಉರಿ ಮಾಡಿ ತೋರಿಸ್ತೀನಿ. ಇದು ಇವಾಗ ರೆಡಿಯಾಗಿದೆ. ಇದನ್ನು ಸೋರಿಸ್ಕೊಳ್ಳೋಣ. ಒಂದು ಗ್ಲಾಸಲ್ಲಿ ಇದನ್ನು ಸೋರಿಸ್ಕೊತಾ ಇದ್ದೀನಿ ನಾನು. ಇವಾಗ ಸೋರಿಸ್ಕೊಂಡು ಇನ್ನೇನು ಕುಡಿಯೋದೆ. ಇದರಿಂದ ನನಗೆ ನಿಜವಾಗ್ಲೂ ಎಷ್ಟೋ ರಿಲೀಫ್ ಸಿಕ್ತು ಬೆಳಗ್ಗೆ. ಇಲ್ಲಾಂದರೆ ಇನ್ನೂ ಮಲ್ಕೊಂಡೇ ಇರಬೇಕಾಗಿತ್ತು ನಾನು. ನೋಡಿ ನಾನು ಎಷ್ಟೋ ನೀರು ಹಾಕಿದ್ದೆ, ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಕಷಾಯ ರೆಡಿ. ಆರಾಮ್ಸೆ ಬೇಗ ಮಾಡ್ಕೊಂಡು ಕುಡಿಬೋದು. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ನಾನು ತೋರಿಸಿರೋದು ಒಂದು ಒಳ್ಳೆ ಕಷಾಯ, ಆದರೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.